ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆ 2 ತಂಡವಾಗಿ ಈಗಾಗಲೇ ಡಿವೈಡೆಡ್ ಆಗಿದೆ. ಪ್ರತಿ ಸೀಸನ್ನಲ್ಲೂ ಕೂಡ ಇದು ಕಾಮನ್ನು. ಪ್ರತಿ ಸೀಸನ್ನಲ್ಲೂ ಕೂಡ ಬಿಗ್ ಬಾಸ್ ಮನೆ 2 ತಂಡವಾಗಿ ಡಿವೈಡ್ ಆಗೋದು ಕಾಮನ್ನು. ಈ ಬಾರಿಯೂ ಕೂಡ ಇಷ್ಟರೊಳಗೆ ಆಗಬೇಕಾಗಿತ್ತು, ಬಟ್ ಈಗ ಬಿಗ್ ಬಾಸ್ ಮನೆ ಅಕ್ಷರಶಃ 2 ತಂಡವಾಗಿ ಡಿವೈಡ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗೋದು ಹೊಸದೇನಲ್ಲ. ಪ್ರತಿ ಟಾಸ್ಕ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ತಂಡಗಳಾಗಿ ಡಿವೈಡ್ ಮಾಡ್ತಾರೆ. ಆದರೆ ಈ ಬಾರಿ ಆಗಿರುವಂತಹ ಈ ತಂಡ ಇದೆಯಲ್ಲ, ಇದು ಅನಿರೀಕ್ಷಿತ ತಂಡ. ಆದರೆ ಈ ತಂಡದ ಒಳಗಡೆ ಒಂದಿಬ್ಬರು ಅನಿರೀಕ್ಷಿತವಾಗಿ ಹೋಗಿ ಸೇರಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಈ ವಾರ ನಾಮಿನೇಟ್ ಆಗಿರುವಂತಹ ತಂಡದ ಸದಸ್ಯರು ಅಕ್ಷರಶಃ ಒಂದು ರೀತಿಯಲ್ಲಿ ಇಡೀ ಮನೆಯ ಕಳಂಕ ಪ್ರಿಯರೇ. ಯಾಕಂತ ಹೇಳಿದ್ರೆ ಇಡೀ ಮನೆಯನ್ನು ಇವರು ಕಳಂಕ ಎಬ್ಬಿಸೋದ್ರಲ್ಲಿ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದವರು. ಹೀಗಾಗಿ ಇವರು ಈ ಬಾರಿ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟಾಗಿ ಕಲುಷಿತಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ 7 ಜನರ ತಂಡವನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ 7 ಜನರ ತಂಡದಲ್ಲಿ ಒಬ್ಬ ಸದಸ್ಯೆಯನ್ನು ಹೊರತುಪಡಿಸಿ ಉಳಿದೆಲ್ಲರದ್ದು ಕೂಡ ಒಂದೇ ಪ್ಲಾನು, ಒಂದೇ ಅಜೆಂಡಾ. ಅದೇನು, ಅದು ಯಾರ್ಯಾರು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗಳಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕಾವೇರ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳ ಒಂದು ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ಈ ಬಾರಿ ನಾವು ಗೆಲ್ಲಬೇಕು, ಈ ವಾರ ನಾವು ಸೇಫ್ ಆಗಬೇಕು ಅನ್ನುವಂಥದ್ದು. ಇದಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಆರಂಭದಿಂದನೂ ಕೂಡ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿ ಈಗಲೂ ಕೂಡ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಸುಲಭವಾಗಿ ಸೇವ್ ಆಗೋದಕ್ಕೆ ಸಾಧ್ಯವಿಲ್ಲ. ಸಾಕಷ್ಟು ಕಾರಣಗಳು ಬೇಕೇ ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕು. ಈಗ ಆ್ಯಕ್ಟಿವ್ ಆಗಿರೋದಂಥ ಸದಸ್ಯರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪ್ರತಿ ವಾರವೂ ಕೂಡ ಒಬ್ಬ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಪ್ರಕ್ರಿಯೆ ನಡೀತದೆ. ಅದಕ್ಕೂ ಮುನ್ನ ಯಾರು ಈ ವಾರ ಹೊರಗಡೆ ಹೋಗಬೇಕು ಅನ್ನುವಂತಹ ನಾಮಿನೇಷನ್ ಪ್ರಕ್ರಿಯೆ ನಡೆಯೋದಕ್ಕೆ ಟಾಸ್ಕ್ಗಳನ್ನು ಕೊಡಲಾಗ್ತದೆ. ಈ ವಾರವೂ ಕೂಡ ಟಾಸ್ಕ್ಗಳನ್ನು ಕೊಡಲಾಗಿತ್ತು. ಅದರಲ್ಲಿ ಮಾಳು ಗಂಭೀರವಾಗಿ ಒಂದಷ್ಟು ಕಾರಣಗಳನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಸಹಜವಾಗಿ ಮಾಳು ಕೊಟ್ಟಂಥ ಕಾರಣ ಕೆಲವರಿಗೆ ಬಾಲಿಶ ಅಂತೇಳಿ ಅನಿಸ್ಬೋದು, ಕೆಲವರಿಗೆ ಸರಿಯಾಗಿದೆ ಅಂತೇಳಿ ಅನಿಸ್ಬೋದು, ಕೆಲವರಿಗೆ ಇನ್ನೂ ಕೂಡ ಸ್ವಲ್ಪ ಎಲಬ್ರೇಟ್ ಮಾಡಿ ಕೊಡ್ಬೋದಾಗಿತ್ತು. ಸೂಕ್ತವಾದಂಥ ಕಾರಣಗಳನ್ನು ಸೂಕ್ತ ವ್ಯಕ್ತಿಗಳಿಗೆ ಕೊಡೋದ್ರಲ್ಲಿ ಮಾಲು ವಿಫಲವಾದರು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾದರೂ ಕೂಡ ನಾಮಿನೇಟ್ ಆಗಿರುವಂಥ ವ್ಯಕ್ತಿಗಳ ಬಗ್ಗೆ ನೀವೇನಾದರೂ ನೋಡಿದ್ರೆ ಮತ್ತು ಆ ಸ್ಪರ್ಧಿಗಳನ್ನು ನೀವೇನಾದರೂ ಪಟ್ಟಿ ತಿಳಿದುಕೊಂಡ್ರೆ ಒಳ್ಳೇದಾಯ್ತಪ್ಪ ಅಂತಲೂ ಕೂಡ ನಿಮಗೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವರೇನು ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದು ಸಾಧನೆ ಮಾಡುವಂಥ ಸಾಧಕರೇನಲ್ಲ, ಮತ್ತು ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಲುಷಿತ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದವರೇ ಅನ್ನೋದರಲ್ಲಿ ನೀವು ಕೂಡ ಒಪ್ಪಿಕೊಳ್ಳುವಂಥದ್ದೇ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಂತಹ ಏನು ಒಳ್ಳೆ ಸ್ಪರ್ಧಿಗಳು ಏನಲ್ಲ. ಇವರು ಮಾಡಿದ್ದು ಏನು, ಇವರು ಇಷ್ಟು ಸಮಯ ಏನೆಲ್ಲ ಮಾಡ್ತಿದ್ದಾರೆ ಎಲ್ಲವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಯಾರ್ಯಾರು ಈ ವಾರ ಅಂತ ಹೇಳಿ ಕೇಳಿದ್ರೆ, ಅಶ್ವಿನಿ ಮೊದಲನೇದಾಗಿ, ಅಶ್ವಿನಿ ಎರಡನೇದು ಜಾಹ್ನವಿ, ಸುದಿ, ರಾಶಿಕಾ, ರಕ್ಷಿತಾ, ರಿಷಾ. ಇಷ್ಟು ಜನರ ಜೊತೆಗೆ ಧ್ರುವಂತ್ ಕೂಡ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗುವಂಥ ಸಂದರ್ಭದಲ್ಲಿ ಇಷ್ಟು ಜನರ ನಾಮಿನೇಷನ್ಗೆ ಈತ ಕೊಟ್ಟಂತಹ ಕಾರಣಗಳು, ಯಾರು ಕ್ಯಾಪ್ಟನ್ ಮಾಳು ಕೊಟ್ಟಂಥ ಕಾರಣಗಳು, ಕೆಲವರು ಒಪ್ಪಿದ್ರು, ಕೆಲವು ಒಪ್ಪಲಿಲ್ಲ. ಒಪ್ಪದೇ ಇರೋರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಂಡಿಲ್ಲ, ಒಪ್ಪಿರೋರು ಅದರ ಬಗ್ಗೆ ಖುಷಿನೂ ಕೂಡ ಪಡಲಿಲ್ಲ. ಒಂದು ರೀತಿಯಲ್ಲಿ ಕಾಮ್ ಆಗಿ ಹೋಯಿತು. ಬಟ್ಟು ಯಾವುದೇ ಆದರೂ ಕೂಡ ಇಲ್ಲಿ ಈ ನಾಮಿನೇಟ್ ಆದಂಥವರ ಈ ಒಂದು ಸಿಟ್ಟು, ಆಕ್ರೋಶ ಇದೆಯಲ್ಲ ಮಾಳು ಮೇಲೆ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಮಾಳು ಕೊಟ್ಟಂತಹ ಕಾರಣ ಯಾರೂ ಕೂಡ ಒಪ್ಪಲಿಲ್ಲ, ತಮಾಷೆಯಾಗಿ ತೆಗೆದುಕೊಂಡ್ರು. ಆದರೂ ಕೂಡ ಮಾಳು ಕೇರ್ ಮಾಡಲಿಲ್ಲ. ತನ್ನ ಏನು ನಿಲುವಿದೆಯೋ ಆ ನಿಲುವಿಗೆ ಬದ್ಧರಾಗಿ ನಿಂತಿದ್ರು. ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಬಹುಶಃ ಇವ್ರು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಜೊತೆಗೆ ನಾಮಿನೇಟ್ ಆದಂಥವರು ಎಂತಹ ಕುತಂತ್ರಿಗಳು ಅನ್ನೋದಕ್ಕೆ ಸಾಕ್ಷಿಯಾಗಿ ನಾಮಿನೇಟ್ ಆದ ಬಳಿಕ ಇವ್ರದೇ ಒಂದು ಟೀಮ್ ಕೂಡ ರಚನೆ ಆಯಿತು. ಈ ಟೀಮ್ ಮೊದಲಿಂದನೂ ಕೂಡ ಇತ್ತು, ಬಟ್ ಇದು ಟೀಮ್ ಆ್ಯಕ್ಟಿವ್ ಆಯಿತು. ಇವ್ರಿಗೂ ಕೂಡ ಗೊತ್ತಿತ್ತು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅಶ್ವಿನಿ, ಜಾಹ್ನವಿ, ಕಾಕ್ರೋಚ್ ಸುದಿ, ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಧ್ರುವಂತ್ ಇಷ್ಟು ಜನರು ನಾಮಿನೇಟ್ ಆದರೆ ರಕ್ಷಿತಳನ್ನು ಹೊರತುಪಡಿಸಿ ಇವ್ರದೇ ಒಂದು ಟೀಮು ರೆಡಿ ಆಗಿಬಿಡ್ತು. ಆ ಟೀಮು ಇಡೀ ಮನೆಯ ಇಷ್ಟು ದಿನದ ಶಾಂತಿಯನ್ನು ಭಂಗಪಡಿಸಿದಂತಹ ಒಂದು ನೆಗೆಟಿವ್ ಟೀಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಏನು ಒಳ್ಳೆ ಮನಸ್ಥಿತಿ ಇರೋವಂತಲ್ಲ. ಅಶ್ವಿನಿ ಗೌಡ ಬಗ್ಗೆ ನಾನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ಬಿಗ್ ಬಾಸ್ ಮನೆಯ ಪ್ರತಿಯೊಂದು ಗೋಡೆ, ಕಂಬ ಪ್ರತಿಯೊಂದು ಕೂಡ ಅವರ ಸಾಧನೆಯನ್ನು ಸಾರಿ ಹೇಳ್ತಾ ಇದೆ. ಇನ್ನು ಜಾಹ್ನವಿ, ಅಶ್ವಿನಿ ಗೌಡ, ಬಾಲ ಇದನ್ನು ಹೊರತುಪಡಿಸಿದ್ರೆ ಸುದಿ ಸೆಡೆ ಸುದಿ, ಅವನೇ ಹೇಳ್ಕೊಂಡಿರೋ ಹಾಗೆ ಸೆಡೆ ಸುದಿ. ಅವನ ಸಾಧನೆ ಏನು ಅನ್ನೋದು ಅವನಿಗೆ ಗೊತ್ತಿರಬೇಕು. ರಾಶಿಕಾ ಶೆಟ್ಟಿ ಕೂಗೋದು, ಜೊತೆಗೆ ಫ್ಲರ್ಟ್ ಮಾಡೋದು ಹುಡುಗರ ಜೊತೆಗೆ. ಇಷ್ಟು ಬಿಟ್ಟರೆ ಬೇರೆ ಏನು ಮಾಡಿದಾರೋ ದೇವರನೇ ಗೊತ್ತಿಲ್ಲ.
ಧ್ರುವಂತೂ ಅವ್ರ ಜೊತೆಗೆ ಇವ್ರ ಜೊತೆಗೆ ಹೋಗೋದು, ಗಾಸಿಪ್ಪನ್ನು ಮಾಡುವಂಥದ್ದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಅಲ್ಲೊಂದು ಸ್ವಲ್ಪ ಫಿಟ್ಟಿಂಗನ್ನು ಇಟ್ಟು ಬರುವಂಥದ್ದು, ನಾನು ಒಳ್ಳೆಯವನು ಅಂತೇಳಿ ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಮಲ್ಲಮ್ಮ ಇರುವಷ್ಟು ದಿನ ಮಲ್ಲಮ್ಮನನ್ನು ಪುಷ್ ಮಾಡಿ ಬದುಕಿದಂತಹ ಈ ಧ್ರುವಂತೂ ಈಗ ಬೇರೆ ಬೇರೆ TRP ಕಂಟೆಂಟ್ಗಳನ್ನು ಹುಡುಕ್ತಿದ್ದಾನೆ. ಮಸಾಲೆಯುಕ್ತ ಪದಾರ್ಥಗಳನ್ನು ಹುಡುಕಿ ಬಿಗ್ ಬಾಸ್ ಮನೆ ಒಳಗಡೆ ಒಗ್ಗರಣೆಯನ್ನು ಹಾಕ್ತಾ ಇದ್ದಾನೆ. ಇದನ್ನು ಹೊರತುಪಡಿಸಿದ್ರೆ ರಿಷಾಗೆ ಈಗಾಗಲೇ ಸುದೀಪ್ ಅವರೇ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಆಕೆ ಎಂತಹ ನವರಂಗಿ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಾಗಿ ಇಷ್ಟು ಜನರದ್ದು ಒಂದು ಟೀಮ್ ರಚನೆ ಆಗಿಬಿಟ್ಟಿದೆ. ಈ ಟೀಮ್ನ ಎಲ್ಲ ಸದಸ್ಯರದ್ದು ಕೂಡ ಒಂದೊಂದು ರೀತಿಯಾದಂಥ ಮನಸ್ಥಿತಿ. ಇನ್ನು ಈ ಟೀಮ್ನಲ್ಲಿ ಮಿಸ್ಸಾಗಿ ಹೋಗಿ ಸೇರಿಕೊಂಡಿದ್ದು ರಕ್ಷಿತಾ. ಅನ್ಫಾರ್ಚುನೇಟ್ಲಿ ಹೋಗಿ ಸೇರಿಕೊಂಡಿದ್ದಂಥ ರಕ್ಷಿತಾಗೆ ಈಗ ಒಂದು ರೀತಿಯಲ್ಲಿ ಧರ್ಮ ಸಂಕಟ. ಈ ಟೀಮ್ಗೆ ಈಕೆ ಸೇರೋದಕ್ಕೆ ಅನ್ಫಿಟ್ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಈಗಾಗಲೇ ಸಿಕ್ಕಾಗಿದೆ. ಜೊತೆಗೆ ಆಕೆ ಈ ಟೀಮ್ನ ವಿರುದ್ಧವೇ ನಿಂತಾಗಿದೆ ಕೂಡ. ಈ ಟೀಮ್ನಲ್ಲಿ ಈಗ ನಿನ್ನೆ ಟಾಸ್ಕ್ ಗೆದ್ದಂಥ ಕಾರಣಕ್ಕೋಸ್ಕರ ಇವರೆಲ್ಲ ಏನು ಮಾಡ್ತಾರೆ, ರಕ್ಷಿತಾಗೆ ಒಂದು ಆಪ್ಷನ್ಸ್ ಕೂಡ ಇತ್ತು. ರಕ್ಷಿತಾ ಕೂಡ ಇದೇ ಟೀಮ್ನಲ್ಲಿರೋದ್ರಿಂದ ಏನು ಅಂತ ಹೇಳಿದ್ರೆ, ಇಡೀ ಟೀಮ್ನವರು ಎಲ್ಲರೂ ಕೂಡ ಒಮ್ಮತದಿಂದ ಒಬ್ಬ ಸ್ಪರ್ಧಿಯನ್ನು ಸೇವ್ ಮಾಡಬೇಕು, ಅಥವಾ ಅವರನ್ನು ತೆಗೆದುಕೊಂಡು ಹೋಗಿ ಸೇವ್ ಮಾಡಿ ಆ ಟೀಮಿಗೆ ಹಾಕಬೇಕು. ಆ ಟೀಮ್ನಿಂದ ಒಬ್ಬರನ್ನು ಈ ಟೀಮಿಗೆ ಎಳ್ಕೊಂಬರಬೇಕಾಗುತ್ತೆ. ಆ ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ರಾಶಿಕಾ ಹೆಸರನ್ನು ಅಶ್ವಿನಿ ಉಳಿದಂತೆ ಸುದ್ದಿ ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ರಕ್ಷಿತಾಗೆ ಮುಂಚೆನೇ ಈ ಟೀಮ್ನವರು ಹೇಳಿದರು. ಜೊತೆಗೆ ನಿನ್ನ ನಿಲುವನ್ನು ಸ್ಪಷ್ಟವಾಗಿ ಇಟ್ಕೊ ಅಂತ ಹೇಳ್ಬಿಟ್ಟು, ಆನಂತರ ಮತ್ತೊಂದು ವಿಚಾರವೂ ಕೂಡ ಆಕೆಗೆ ಸ್ಪಷ್ಟವಾಗಿತ್ತು, ನಾನು ಈ ಟೀಮ್ಗೆ ಸೇರೋದು ಅವಳಲ್ಲ, ರಾಶಿಕಾ ಒಪಿನಿಯನನ್ನು ನಾನು ಒಪ್ಪೋದಿಲ್ಲ ಅಂತೇಳಿ. ಸ್ಟಾರ್ಟಿಂಗಿಂದನೂ ಕೂಡ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಇದನ್ನು ರೈಟ್ ಮೂಮೆಂಟಲ್ಲಿ ರಕ್ಷಿತಾ ತೀರಿಸ್ಕೊಂಡ್ರು. ಸೊ ದಟ್ ರಾಶಿಕಾ ಹೆಸರನ್ನು ರಕ್ಷಿತಾ ತೆಗೆದುಕೊಳ್ಳಲಿಲ್ಲ. ರಕ್ಷಿತಾ ತೆಗೆದುಕೊಂಡಿದ್ದು ಸುದ್ದಿ ಅವರ ಹೆಸರನ್ನು, ರಾಶಿಕಾ ಹೆಸರನ್ನು ತೆಗೆದುಕೊಂಡಿಲ್ಲ. ಇದು ಕಿತ್ತಾಟಕ್ಕೂ ಕೂಡ ಕಾರಣ ಆಯಿತು. ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ, ಆ್ಯಸ್ ಇಟ್ ಈಸ್ ರಾಶಿಕಾ ಕೂಗೋದಕ್ಕೆ, ಕಿರ್ಚೋದಕ್ಕೆ ಎಲ್ಲದಕ್ಕೂ ಕೂಡ ಶುರು ಮಾಡಿದ್ರು. ರಕ್ಷಿತಾ ಡೋಂಟ್ ಕೇರ್ ಅಂತೇಳಿ ಹೇಳಿದ್ಲು, ನನ್ನ ಒಪಿನಿಯನ್ ನನಗೆ ಅಂತೇಳಿ ಹೇಳಿದ್ಲು. ಅಲ್ಲಿಗೆ ಕ್ಲಿಯರ್ ಆಯಿತು. ಅಲ್ಲಿಗೆ ಮತ್ತೊಂದು ಪಾಯಿಂಟ್ ಕ್ಲಿಯರ್ ಆಯಿತು, ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು. ರಕ್ಷಿತಾ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೀತಿಯಲ್ಲಿ ಈ ಇಡೀ ಮನೆಯ ವಿಲನ್ಗಳ ಗುಂಪಿಗೆ ಸೇರುವಂತಹ ಹೆಣ್ಮಗಳು ಅಲ್ವೇ ಅಲ್ಲ. ಇವರೆಲ್ಲರದ್ದು ಕೂಡ ಒಂದು ಆಲೋಚನೆ ಆದರೆ ರಕ್ಷಿತಾದೇ ಮತ್ತೊಂದು ಆಲೋಚನೆ. ಹಾಗಾಗಿ ಈಗ ನಾಮಿನೇಟ್ ಆದಂಥ 7 ಜನರಲ್ಲಿ ರಕ್ಷಿತಾ ಒಂದು ರೀತಿಯಲ್ಲಿ ರೆಬೆಲ್ ಲೇಡಿ ಅಂತಲೇ ಹೇಳ್ಬೋದು. ಹೇಗೆ ಗಿಲ್ಲಿ ಆ ಟೀಮ್ಗೆ, ಅಂದರೆ ಗಿಲ್ಲಿ ಈಗಲೂ ಕೂಡ ಹೇಳ್ತಿದ್ದಾನೆ, ನನ್ನನ್ನು ನಾಮಿನೇಟ್ ಮಾಡಿ ನಿಮ್ಮ ಟೀಮಿಗೆ ಕರ್ಕೊಳ್ಳಿ ಅಂತೇಳಿ. ಅಂದರೆ ಪಕ್ಕ ಗಿಲ್ಲಿ ಅವರಿಗೆ ಮುಹೂರ್ತವನ್ನು ಇಡ್ತಾನೆ ಅನ್ನೋದು ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಗಿಲ್ಲಿ ಸಾವಾಸಕ್ಕೆ ಹೋಗಲಿಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ರಕ್ಷಿತಾ ಕೊಟ್ಟಂತಹ ಕಾರಣಗಳು ಮತ್ತು ರಕ್ಷಿತಾ ಆಡಿದಂಥ ರೀತಿಯ ಬಗ್ಗೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಖುಷಿ ಇದೆ. ಸ್ಟ್ಯಾಂಡ್ ತೆಗೆದುಕೊಂಡಂತಹ ಬಗ್ಗೆ ಖುಷಿ ಇದೆ. ಬಟ್ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಆಗಲ್ವಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ ಒಂದು. ಎರಡನೇದು, ಇಲ್ಲಿ ರಕ್ಷಿತಾ ತೆಗೆದುಕೊಂಡಂತಹ ಈ ನಿಲುವು ಇದೆಯಲ್ಲ, ರಕ್ಷಿತಾ ತೆಗೆದುಕೊಂಡಂಥ ನಿಲುವನ್ನು ಉಳಿದವರು ಒಪ್ಪದೇ ಇರ್ಬೋದು, ಆದರೆ ಈ ಇನ್ನೊಂದು ಟೀಮ್ ನಾಮಿನೇಟ್ ಆಗದೇ ಇರುವಂಥ ಟೀಮ್ ಇದೆಯಲ್ಲ, ಅದು ಒಪ್ಕೊಂಡಿದೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ 2 ಟೀಮ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯೇ ಇದು. ಇಲ್ಲಿ ಟೀಮು ಫಾರ್ಮ್ ಮಾಡಬೇಕಾಗಿರಲಿಲ್ಲ, ಆಲ್ರೆಡಿ ಫಾರ್ಮ್ ಆಗಿತ್ತು. ಅದನ್ನೇ ನೀಟಾಗಿ ಮಾಳು ಎಕ್ಸ್ಪೋಸ್ ಮಾಡಿದರು. ಮಾಳು ಮಾಡಿದಂತಹ ನಾಮಿನೇಷನಲ್ಲಿ ಒಂದು ಟೀಮೇ ಫಾರ್ಮ್ ಆಗಿ ಬಿಡ್ತು. ಇಲ್ಲಿಂದ ಬಿಗ್ ಬಾಸ್ ಮನೆಯ ಆಟ ಬದಲಾಗಲಿದೆ, ತಂಡವಾಗಿ ಬದಲಾಗಲಿದೆ. ಇನ್ನು ಮುಂದೆ ಏನೇ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ತಂಡದ ಮೂಲಕನೇ ಆಗಲಿದೆ ಅನ್ನೋದು ಕೂಡ ಸತ್ಯ. ಆದರೆ ಒಂದು ತಿಳ್ಕೊಳ್ಳಿ, ಈ ತಂಡದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳೇ ಆಗಿರೋದ್ರಿಂದ ಈ ತಂಡ ಎಷ್ಟು ದಿನ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋದು ಮಾತ್ರ ಈಗ ಸದ್ಯಕ್ಕಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ನಾಮಿನೇಟ್ ಆಗಿರುವಂತಹ ಟೀಮ್ನ ಬಗ್ಗೆ, ಈ ಟೀಮ್ನ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.